ವಿರಾಟ್ ಕೊಹ್ಲಿ ಮತ್ತೊಂದು ದಿನ ಮತ್ತೊಂದು ಮೈಲ್ ಸ್ಟೋನ್ ನ ತಲುಪ್ತಾರೆ. ಜಸ್ಟ್ ಅನದರ್ ಡೇ ಇನ್ ದ ಆಫೀಸ್ ಅಂತಾರೆ. 9,000 ರನ್ ಪೂರೈಸಿದಂತ ಆಟಗಾರ, 18 ವರ್ಷದಿಂದ ಓಡ್ತಾ ಇರುವಂತ ಕುದುರೆ, ಇನ್ನೂ ರೇಸ್ ಕುದುರೆನೆ, ರಿಟೈರ್ಮೆಂಟ್ ಆದ್ಮೇಲೂ ರೇಸ್ ಕುದುರೆನೆ ಅಂತ ಅಂದ್ರೆ ನೀವ್ ಯೋಚನೆ ಮಾಡಿ ಎಷ್ಟು ಒಂದು ಪರಿಶ್ರಮ ಬೇಕು, ಹಸಿವಿರ್ಬೇಕು, ಇಂಟೆಂಟ್ ಇರ್ಬೇಕು ಅಂತ. ಒಂಥರ ಧ್ಯಾನದ ತರ ಅನ್ಸುತ್ತೆ ಇವಾಗ ಅವ್ರ ಬ್ಯಾಟಿಂಗ್ ನೋಡಿದ್ರೆ. ನನ್ಗಿನ್ ಸಾಧಿಸೋದ್ ಏನು ಇಲ್ಲ, ಎಲ್ಲ ಸಾಧಿಸಾಗಿದೆ. ಜಸ್ಟ್ ನಾನು ಆರಾಮಾಗಿ ನನ್ ಇಷ್ಟ ಪಟ್ಟಿದ್ದಕ್ಕೆ, ಚಿಕ್ಕ ವಯಸ್ಸಿನಲ್ಲಿ ನಾನು ಏನು ಕ್ರಿಕೆಟ್ ಆಡ್ದೆ, ನನ್ಗೆ ಇಷ್ಟ ಆಯ್ತು ಅಂತ. ಆ ಮಗು ಯಾವ ತರ ಇವಾಗ ಬ್ಯಾಟ್ ಇಟ್ಕೊಂಡು ನನ್ಗೆ ಇಷ್ಟ ಅಂತ ಆಟ ಆಡಕ್ ಬರುತ್ತೋ ಮನೆ ಹೊರಗಡೆ ಬಂದು, ಆ ತರ ಬರ್ತಾ ಇದಾರೆ. ಕ್ಲಿಯರ್ ಮೈಂಡ್ ಸೆಟ್ ನಲ್ಲಿ ಏನು ಇಲ್ಲ, ಯಾವ ಟೀಕೆಗಳಿಗೂ ನಾನು ಉತ್ತರ ಕೊಡ್ಬೇಕು, ನನ್ ಬ್ಯಾಟ್ ಉತ್ತರಿಸ್ಬೇಕು, ನಾನ್ ಮಾತಾಡಲ್ಲ, ಅದೆಲ್ಲ ಏನೂ ಇಲ್ಲ. ಜಸ್ಟ್ ಬರ್ತಾ ಇದಾರೆ, ಫ್ರೀ ಆಗಿ ಅವ್ರನ್ನ ಎಕ್ಸ್ಪ್ರೆಸ್ ಮಾಡ್ಕೊಂತಾ ಇದಾರೆ, ಹೋಗ್ತಾ ಇದಾರಲ್ವಾ. ಇನ್ಫ್ಯಾಕ್ಟ್ ಆಡ್ ಮಾಡ್ಬೇಕು ಇದಕ್ಕೆ ಅಂದ್ರೆ, ಅವರು ಜಗತ್ತಲ್ಲಿ ಯಾರಿಗಾಗ್ಲಿ, ಫ್ಯಾನ್ಸ್ಗಾಗ್ಲಿ ಅಥವಾ ಕ್ರಿಟಿಕ್ಸ್ಗಾಗಿ ಏನು ತೋರ್ಸುವಂತದಿನ್ನ ಉಳಿದಿಲ್ಲ. ಸಾಧನೆ ಮಾಡದಂತದ್ದೇನು, ಬಟ್ ಹಸಿವಿನ ಉಳ್ಕೊಂಡಿದೆ. ಅಂದ್ರೆ ಇವಾಗ ವಿರಾಟ್ ಕೊಹ್ಲಿನೇ ಸಾಟಿ. ಅಂದ್ರೆ ಚಾಲೆಂಜ್ ಮಾಡ್ಕೊಬೇಕಾಗಿರೋದು ಆ ಮನುಷ್ಯ ಅವನನ್ನೇ. ಹೊರಗಡೆಯಿಂದ ಅವ್ರಿಗೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅನ್ನೋದು ಬೇಡ. ಈಗ ನನಗ್ ಹಸಿವ, ನಾನ್ ತಿಂತೀನಿ, ನನಗ್ ತಿಂದ್ರೇನ ನಾನ್ ಮಾಡ್ತೀನಿ, ಆ ಒಂದು ಸ್ಪೇಸ್ ಅಲ್ಲಿ ಇದಾರ ಅವರು. ಅಂದ್ರೆ ಈ ಒಂದು ಹೇಲೋ ಅಂತಾರಲ್ಲ, ಅಂದ್ರೆ ನಾವು ದೇವ್ರ ತಲೆ ಮೇಲೆ ಆ ಒಂದು ಲೈಟ್ ತರ ನೋಡ್ತೀವಲ್ಲ, ಇವಾಗ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಂದ್ರೆ ಆ ತರ ನಮಗೊಂದು ದೃಶ್ಯ ಕಾಣಿಸುತ್ತೆ. ಬಿಡಪ್ಪ, ಅವ್ರು ಬಂದ್ರ ಒಂಥರ ಇನ್ಶೂರೆನ್ಸ್ ಕಂಪ್ನಿ ತರ ನಮಗ್ ಸಾಲಿಡ್ ಆಗಿ ಲಾಕ್ ಮಾಡಿದ್ದಾಯ್ತು ನಾವು. ಅಂಡ್ ಈ ಒಂದು ವರ್ಷನ್ ಆಫ್ ವಿರಾಟ್ ಕೊಹ್ಲಿ 2.0 ಅಂತ ಏನ್ ಹೇಳ್ತೀವಿ, ಇದು ನಿಜವಾಗ್ಲೂ ಅದ್ಭುತವಾದಂಥದ್ದು. ಅಂಡ್ ಯಂಗ್ಸ್ಟರ್ಸ್ ದಯವಿಟ್ಟು ಕ್ರಿಕೆಟ್ ಕಲಿಬೇಕು. ಇನ್ನಿಂಗ್ಸ್ ಬಿಲ್ಡ್ ಮಾಡೋದಾಗ್ಲಿ, ಚೇಸ್ ಮಾಡೋದಾಗ್ಲಿ, ಆ ಇಂಟೆನ್ಸಿಟಿ, ಆ ಫಿಟ್ನೆಸ್, ಆ ಟೀಮ್ ಜೊತೆಗೆ ಹೇಗಿರ್ಬೇಕು. ಇವತ್ತು ಕೂಡ ಒಂದೊಂದು ವಿಕೆಟ್ಗೂ ಅವ್ರ ಸೆಲೆಬ್ರೇಷನ್ ನೋಡಿ. ಈ ಮಕ್ಕಳು ಅಂಡರ್-10, ಅಂಡರ್-8 ಆಡುವಾಗ ಒಂದು ವಿಕೆಟ್ ಎತ್ತಿದ್ರೆ ಯಾವ ತರ ಜೋಶಲ್ಲಿ ಸೆಲೆಬ್ರೇಟ್ ಮಾಡ್ತಾರ, ಸೆಲೆಬ್ರೇಷನ್ ಇದೆ. ಈ ಮನುಷ್ಯನ ಬಗ್ಗೆ ನಾವು ಮಾತಾಡಿ ಏನು ಮಾಡಕ್ಕಾಗಲ್ಲ. ಗಂಟುಗಟ್ಲೆ ಕಾಲ ನಾವೇನಾದ್ರು ಪಿಕ್ಚರ್ ತೆಗೆದು ವೆಬ್ ಸೀರೀಸ್ ತರ ಮಾಡಿ ಅದ್ರಲ್ಲಿ ನಾವು ಆಗ್ತಾನೆ ಇರ್ಬೇಕಾಗತ್ತೆ.